ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ್ರಿ. ನೋಡ್ರಿಪ್ಪ, ಸೀರೆ ವ್ಯಾಪಾರಿ ಬೆಂಗಳೂರು ಒಬ್ಬರು 2 ತೊಗೊಂಡ್ರಿ. ನಂದಿನಿ ಮೇಡಮ್ ರೀ, ಅವರು 3 ಸೀರೆ ತೊಗೊಂಡ್ರೆ 2 ಅವ್ರಿಗೆ ರೀ, ಒಂದು ಅಮ್ಮ ಕೊಡ್ಸಿದ್ರಿ ಅವ್ರು ಸಾರಿ ರೀ. ಇದು ಒಂದು ರೀ, ಆಮೇಲೆ ಇದು ಒಂದು ತೊಗೊಂಡ್ರಿ. ಇದ್ರೊಳಗಂತೂ ಖಾಲಿನ ಅದು ನೋಡ್ರಿ, ಇನ್ನೊಂದು ಉಳಿತ್ರಿ. ಭಾಳ ಚೆನ್ನಾಗಿರೋ ಕ್ವಾಲಿಟಿ ರೀ ಅವು. ಅಮ್ಮಂದೆಲ್ಲಿ ಇಟ್ಟಿರಿ ಸೀರೆ ರೀ ಹಸಿರ್ದು? ಅದನ್ನೊಂದು ಅಮ್ಮ ಕೊಡಿಸಿದ್ರು ನೋಡ್ರಿ. ನಂದಿನಿ ಮೇಡಮ್ ಅವ್ರು ಕೊಡಿಸಿದ್ರು ನೋಡಮ್ಮ ನಿಮ್ಗೆ ಅದನ್ನು. ಇಂಥದ್ರೊಳಗೆ ಆರೆಂಜ್ ಕಲರ್ ಒಂದು ಯೆಲ್ಲೋ ಕಲರ್ ಒಂದು ಇತ್ತು ರೀ, ಬೆಂಗಳೂರು ತೊಗೊಂಡ್ರಿ ಅದನ್ನು. ಈಗ ಇದನ್ನು ಕೇಳಾಕತ್ತಾರೆ. ಇದೊಂದು ಹೋದ್ರೆ ಚೆಕ್ಸ್ನೊಳಗೆ ಮುಗಿದ್ರಿ. ಈಗ ನಿಮ್ಗೆ 2 ಪ್ಯಾಕ್ ಮಾಡ್ಬೇಕು ರೀ. ಮಾಡಿಟ್ಟಿನಿ ರೀ ಈಗೆಲ್ಲ ಆಲ್ರೆಡಿ. ಒಬ್ಬೊಬ್ರು 2 ಸೀರೆ 3 ಸೀರೆ ತೊಗೊಂಡಾರಿ. ಟೈಮ್ ನೋಡ್ರಿ 1 ಗಂಟೆ ಆಗಿ ಬಂತು. ಅರೆ ಪೌಲಕ್ಕಿ ಮಾಡೇ ಭಾಳ ತತ್ತು. ನಾನು ಸಾರಿದು ಎಲ್ಲರೂ ಮೆಸೇಜ್ ಮಾಡ್ರಿ. ಹಾಗಾಗಿ ಅದೆಲ್ಲ ಮುಗಿಸಿ ಈಗ ಬಂದೊಂದು 2 ಅವಲಕ್ಕಿ ತಿಂದು ಮತ್ತು ನೋಡಿದ್ರೆ ಆಯ್ತರ ಅಂತಂದು ಬಂದೆ ರೀ. ಮತ್ತು ಕನ್ನಡ ಸರ್ ಫೋನ್ ಹಚ್ಚಿದ್ರು ಹರ್ಷರ್. ಆಕೆ ಬೇಡ ಅಂತ ಹೇಳಿರಿ, ಬೆಳಗ್ಗಿನ ಜ್ವರ ಅಂದ್ರೆ ಜ್ವರ ರೀ ಆಕಿಗೆ. ಬೇಡ ಅಂತ ಹೇಳಿ ಕೇಳ್ದೆ ಇಲ್ರಿ ಮಕ್ಕಳು ರೀ. ಮತ್ತು ನಮ್ಮ ಸಾನಿಯಾಗೂ ಆರಾಮಿಲ್ಲ ಅಂತ ನೋಡ್ರಿ, ಆಕಿಗೂ ಆರಾಮಿಲ್ಲ ಅಂತೇಳಿ ಚಕ್ರ ಬಂದಂಗೆ ಆಗ್ಬಿಟ್ಟದ ನೋಡ್ರಿ. ಪಿತ್ತಾದಂಗೆ ಆಗಿರಿ, ಹಂಗಾಕೈತ್ರಿ ಅದು. ಅದಕ್ಕೆ ಕಳಿಸ್ಕೊಟ್ಬಿಟ್ರಿ ಸರ್ ಅಂತಂದು ಹೇಳಿದೆ. ಸರ್ ಫೋನ್ ಹಚ್ಚಿದ್ರಿ. ಇಲ್ಲ ರೀ, ಅರ್ಶಿಯನೋ ಕಾಲು ಅದೆಲ್ಲ ಒಳ್ಳೆ ಹಿಡಿಯಾಕತ್ತಾವಂತ್ರಿ. ಒಂದು ಕಾಲು ಒಳ್ಳೆ ಹಿಡಿಯಾಕೈತಮ್ಮ ಅಂತಂದ. ಅದನ್ನು ಸುಮ್ಮ ಕೂತ್ಕೊಂಡ್ಬಿಡುವ ಅಂತಂದು ಹೇಳಿದೆ ರೀಪ್ಪ. ಗಾಬರಿನೇ ಆಗ್ಬಿಡ್ತು ನಂಗೆ. ಸರ್ ಫೋನ್ ಹಚ್ಚೋದ್ರೊಳಗೆ ಅಂತ ಹೇಳಿದ್ರಿ. ಅದಕ್ಕೆ ಉಣ್ಣ ಅಂತಂದ್ರೆ ಅವಲಕ್ಕಿ ಅದು ಉಣ್ಣು ಅಂತಂದ್ರೆ ಒಲ್ಲೆ ಅಂದರೆ ಒಂದು ಸ್ವಲ್ಪ ಹಾಲು ಬಿಸಿ ಮಾಡಿ ಕೊಟ್ಟೆ ರೀ. ಅದು ಜ್ವರ ಬಂದಾಗ ಕೊಡ್ಬಾರ್ದು ಅಂತಾರೆ. 2 ಬಿಸ್ಕೆಟ್ ಇದ್ದು ಅವನ್ನ ಎತ್ಕೊಂಡು ತಿನ್ನಕತ್ತಾಡ್ರಿ. ಈ ಜ್ವರದ ಗುಯ್ಯಿ ಕೊಟ್ಬಿಡ್ತೀನಿ. ಕೃಷ್ಣಗಿರಿ ಅಂತ್ರಿ ಆ ಮೇಡಮ್ ಅವ್ರದ್ದು ಒಬ್ರದ್ದು ಮಡಿ ತೊಗೊಂಡ್ರಿ ಅವ್ರು ನಮ್ಮ ಕಡೆ. ಇದು ಮಡಿ ತೋರ್ಸ್ಮಂಗೆ ಹೊಳಸ್ಮಂದು ಮಡಿ ರೀ. ಈ ಮಡಿ ಕೃಷ್ಣಗಿರಿ ಯಾವ್ರಂತಲೇ ಐತನಮ್ಮ? ಯಾವ್ರಂತಲೇ ಐತ್ರಿ? ತಮಿಳ್ನಾಡು ಅನ್ರಿ ನಿಮ್ಮದು? ಅಯ್ಯೋ, ತಮಿಳ್ನಾಡು ಕೊರಿಯರ್ ಜಾಸ್ತಿ ಐತ್ರಿ ನೋಡಿರಿ. ಎಷ್ಟು ಹೊತ್ತು ಬರೀ ಸಾರಿ ಪ್ಯಾಕ್ ಮಾಡೋದ್ರಿ. ಥ್ಯಾಂಕ್ ಯು ರೀಪ್ಪ ಎಲ್ಲ ಫ್ರೆಂಡ್ಸ್ಗೂ. ಥ್ಯಾಂಕ್ ಯು ಸೋ ಮಚ್ ರೀ. ಯಾಕಂದರೆ ಎಷ್ಟಕ್ಕೊಂದು ಸಾರಿ ನನ್ನ ಕಡೆ ಎಲ್ಲರೂ ಒಬ್ಬೊಬ್ಬರು 2-3 ಸಾರಿ ತೊಗೊಂಡಿದ್ರಿ. ಭಾಳ ಖುಷಿ ಆಯಿತು. ಸೀರೆ ಸೇಲಾಗಿದ್ರಿ. ಅವೆಲ್ಲ ಪ್ಯಾಕ್ ಮಾಡಿಟ್ಟಿರಿ. ಒಂದು ಸ್ವಲ್ಪ ಹೊತ್ತು ಅದು ಫೋನ್ ಚಾರ್ಜ್ ಹಾಕಿ ಬಂದು ಅಮ್ಮರಿಗೆಲ್ಲ ಊಟಕ್ಕೆ ಕೊಟ್ಟು ನಾನು ಒಂದು ಸ್ವಲ್ಪ ಅನ್ನ ಉಂಡೆ. ಇಬ್ರಿಗೂ ಆರಾಮಿಲ್ಲ ನೋಡ್ರಿ ರೀ. ಇಬ್ಬರು ಮುಕ್ಕೊಂಬಿಟ್ಟಾರಿ. ಅಕ್ಕಿನೂ ಮುಕ್ಕೊಂದ ಊಟನಿಲ್ಲ ಎಲ್ಲ ನೋಡಾಕತ್ತೀನಿ. ಮೈ ಬಿಸಿ ಆಗ್ಬಿಟ್ಟಿದ್ರಿ ಅರಿಪ್ಪ ಅದನ್ನು. ಗುಳಿಗೆ ತೊಗೊಬಾರ್ದ್ರಿ ಊಟ ಅದು ಮಾಡಿ ಏನೇನು ಉಂಡಿಲ್ಲ ರೀ ಆಕಿನ. ಅದಕ್ಕೆ ಬಾಯೆಲ್ಲ ಇದ್ದಂಗೆ ಇರುತ್ತೆ. ಆ ಪಡ್ಡರಾಗಲಿ ದೋಸೆರಾಗಲಿ ಮಾಡಿದ್ರೆ ಆಯ್ತು ಹುಡುಗರಿಗೆ ಅಂತಂದು ಸ್ವಲ್ಪ ಅಕ್ಕಿ ನೆನೆ ಹಾಕಿನಿ ರೀ. ಇವು ರೇಷನ್ ಅಕ್ಕಿ ಅಲ್ರಿ, ಹಾಗಾಗಿ ಒಂದು ಸ್ವಲ್ಪ ತೊಳ್ಯಾಕತ್ತೀನಿ ರೀ. ನೋಡಿರಿ ಅಕ್ಕಿ ಅದಾವ ರೀ. ಅಕ್ಕಿ ರೀ ಮತ್ತು ಉದ್ದಿನಬೇಳೆ ಕಡ್ಡಿಬೇಳೆ ರೀ. ಸ್ವಲ್ಪ ಇವ್ನು ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ಒಂದು ಸ್ವಲ್ಪ ಅವಲಕ್ಕಿ ಹಾಕಿರ್ತೀನಿ ರೀ ಇದ್ರಾಗ. ಮತ್ತು 2 ಸಲ ನೀರು ಬಸ್ಕೊಂಡ್ರಿ ಅವನ್ನ. ಮತ್ತು ಅವಲಕ್ಕಿ ಮೆಂತ್ಯ ಕಾಳು ಹಾಕೀನಿ ರೀ. ಇವನು ಒಂದು 2 ನೀರು ತೊಳ್ಕೊಂಡ್ರಿ. ಮತ್ತು ಇನ್ನೊಂದು ಸಲ ತೊಳ್ಕೊಂಡು ಮತ್ತು ನೀರು ಹಾಕಿಡೋಣ. ನೆನೆ ಇಟ್ಬಿಡ್ತೀನಿ ರೀ. ಇಲ್ಲ ರೀ ಹೊಳಮಳ ಬೇದ ಎಬ್ಬಿಸಿ ಉಣ್ಣು ಅಂತಂದೆ ಉಣ್ಲಿಕ್ಕೆ. ಆದ್ರೆ ಈಗ ಕೇಳವಲ್ರಿಪ್ಪ. ಕ್ರೋಸಿಂಗ್ ಈಗ ತೊಗೊಂಡಾಳ್ರಿ. ಅದೊಂದು ನಾನು ಹಾಲು ಕೊಟ್ಟಿದ್ದೆ ನಾನು. ಅರ್ಶಿಯಾ ಹೇಳಮ್ಮ ಉಣ್ಣೇಳ. ಹಾಂ, ಕಾಲು ಹೊಲ್ಟಿಡ್ದು ಹೆಂಗೆ ಅದು ಕಡಿಮೆ ಮತ್ತಿಲ್ಲ ಈಗ ಅದು? ಹಾಂ ಒಮ್ಮಿನಿ ಜಲ್ ಹಚ್ಚಿರಿ ತಿಕ್ಕಿನಮ್ಮ. ಅಮ್ಮ ತಿಕ್ಬೇಕಾಯ್ತು ಕಾಲು ಹೊಟ್ಟು ಅಂತಂತಾರೆ. ತಿಕ್ಕಿನ್ರಿಪ್ಪ. ಕುರ್ಕುರಿ ಏನಾರು ತಿಂದು ಎಣ್ಣೆ ತಿಂದ ನೋಡ್ರಿ ಇವ್ರು ಹಿಂಗೆ ಮಾಡ್ಕೊಳೋದ್ರಿ. ಇವ್ರು ಹೇಳವಲ್ಲ ನೋಡ್ರಿ. ಈಗ ಎಬ್ಸಾಕತ್ರ ನಮಗೆ ಮೊದಲ ಜೀವಕ್ಕೆ ಆರಾಮ ಇರಂಗಿಲ್ಲ ರೀ. ಮತ್ತು ಇವ್ರದ್ದೊಂದು ನಮಗೆ ರೀ ಆರಾಮ ಧೈರ್ಯವಾ ಅಂತ ಹೇಳಿದ್ರೆ. ಇಲ್ಲಿ ನೋಡಿರಿ ಮತ್ತೆ ಕಸ್ಟಮರ್ ಬಂದಾರಿ ಮನೆಗೆ ಸಾರಿ ತೊಗೊಳಕ್ಕೆ. ತೋರ್ಸಾಕತ್ತಾಡ್ರಿ ಅರಿ. ಯಾಕಂದರೆ ಕೆಲವೊಬ್ರು ವಿಡಿಯೋದಾಗ ಬರ್ತಾರೆ, ಕೆಲವೊಬ್ರು ಬರೋಂಗಿಲ್ಲ ರೀ. ಹಾಗಾಗಿ ನಾನು ಅವ್ರು ತೊಗೊಳಂಗಿಲ್ಲ ರೀ. ಸುಮ್ಮನೆ ನಮಗೆ ಸಾರಿ ಸೇಲ್ ಆಗ್ತಾವಲ್ಲ ಅದಷ್ಟು ತೊಗೊಳ್ತೀನಿ ರೀ ನಾನು. ನೋಡ್ರಿಪ್ಪ ಗಂಜಿ ಮಾಡಕತ್ತೀನಿ ರೀ. ಸಾರಿ ಹಾಕೊಂಡ್ರವ್ರಿಗೆಲ್ಲ ತೋರಿಸಿದ್ರಿ ಸಾರಿ ರೀ. ತೋರಿಸಿ ಆಕಿಗೆ ಅರ್ಶಿಯಾಗ ಸ್ವಲ್ಪ ಚಪಾತಿ ಮಾಡ್ಕೊಡ್ನ ಅಂತ ಅಂದೇರಿ. ಇಲ್ಲ ಅನ್ನ ಸಾರು ಹಾಕೊಂಡು ಮಾತಾಡ್ರಿ. ನಮ್ಮ ಬಾಬಾರು ಊಟ ಮಾಡಿಲ್ಲ. ಅವರೊಬ್ಬರು ಅದಿದ್ದು ಏನು ಮಾಜಾ ಅದು ಏನೇನೋ ತರ್ಸ್ಕೊಂಡು ಕೊಡ್ದಾರೆ ಅಷ್ಟೇ ರೀ ಅವರು. ಅದಕ್ಕೆ ಇಬ್ಬರು ಕುಡಿಸ್ಕೊಂಡು ಅಂತ ಹೇಳಂದು ಗಂಜಿ ರೆಡಿ ಮಾಡಿದೆ ನೋಡ್ರಿ. ಮತ್ತೀಗ ಮೀನು ತೆಗ್ಯದ ಟೈಮ್ ಮತ್ತು ಇವತ್ತು ಅದ್ರೊಳಗೆ ಹೋಗ್ಬಿಡ್ತೀವಿ. ಇವತ್ತು ಸಾರಿ ತೋರಿಸೋದು ವಿಡಿಯೋ ಮಾಡಿ ಹಾಕಿದ್ರಿ. ಅದು ಸಾರಿದು ಬಿಚ್ಚಿ ತೋರಿಸ್ರಿ ಅಂದರಿಗೆ ಅವೆಲ್ಲ ಓಪನ್ ಮಾಡಿ ತೋರಿಸೋದ್ರಿ. ಅದು ಆಗ್ಬಿಡ್ತೀವಿ ಇವತ್ತು ಟೈಮ್. ಅದ್ರಾಗ ಹೋಗ್ಬಿಡ್ತೀರಿ. ಇಲ್ಲಿ ಕೊರಿಯರ್ ಅಣ್ಣ ಕರ್ದೀವಿ ನಾವು. ಅವ್ರ ಕೈ ಕೊಟ್ಟು
ನಿನ್ನೆ ಆಡ ಕೊಟ್ಟಿದ್ರಲ್ಲ ಅಷ್ಟು ಸಾರಿ ಕೊರಿಯರ್ಗೆ ಹಾಕಾಕತ್ರಿ. ಹ್ಞೂ ರೀ ಡಿ ಟಿ ಡಿ ಸಿ ರೀ. ಇದು ಅಡ್ರೆಸ್ ಕಳಿಸಿಲ್ಲ ಅವರು, ದುಡ್ಡನ್ನ ಹಾಕಿಲ್ಲ ತಡಿ ಇದೊಂದು ಇಟ್ಟು ಬಿಡಂಗೆ. ಮತ್ತು ಇನ್ನು ಸಾರಿ ಅದ ನೋಡಿ ಫ್ರೆಂಡ್ಸ, ಯಾರಿಗಾದ್ರೂ ಬೇಕಂತ ಹೇಳಿದ್ರೆ ತೊಗೊಳ್ರಿ. ಒಲ್ಲೆ ಅನ್ನಕತ್ತಾಡ್ರಿ ಗಂಜಿ ಕುಡಿಯಾಕ್ರಿ, ಗಟ್ಟಿಗೈತದ ಅಂತಂದು ನಾನು ಒಂದು ಸ್ವಲ್ಪ ಗಟ್ಟಿ ಮಾಡೀನಿ. ಅದು ನೀರು ಹಂಗೆ ಆತಂದ್ರೆ ಹೊಟ್ಟೆ ಕುಡಿಲ್ಲ ಇಲ್ಲ ಅಂತಂದು ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕಿ ಮಾಡೀನಿ, ಹಾಲು ಹಾಕೀನಿ. ಕುಡಿ ಅಮ್ಮ, ನಾನು ಇದನ್ನಾರು ನೋಡಿ ಕೊಡ್ರಿ ನೀವು ಅಂತಂದು ಬೇದ್ರೊಳಗೆ ಹಿಡ್ಕೊಂಡ್ರಿ ತಾಟ್ರಿ ಒಲ್ಲೆ ಅಂತಂದು ಹೊಳಬೇಕು ಕೂತ್ಕೊಂಡ್ರಿ ಹಾಸಿಗೆ. ಮತ್ತು ಕುಡಿ. ಸಾರಿ ಕೊಟ್ಟು ಕಸಿದ್ವಿ ನಾವು. ಈಗ ಹೋಗಿ ಅವು ಇವು ಕೊಡ್ತಾರೆ ಪ್ರಚಿಟಿಲಿ, ಅವನ್ನ ತೊಗೊಂಡು ಬರ್ಬೇಕ್ರಿ. ಗದ್ಲು ತುಂಬೈತಿ ಗಾಡಿದ ಗದ್ದಲ ರೀ. ಅರಿಪ ಹೋಗಕತ್ಲ ಅರಿಪನಿಂದ ಹೊಂಟ್ಬಿಡೋದು ಇಲ್ಲ ತಂದ್ರೆ ಗಾಡಿ ಜಗ್ಗಡ್ಡಾಡ್ತಾವ್ರಿ. ಇಲ್ಲಿ ಕೇರಿ ಅಂತೂ ಫುಲ್ಲು ತುಂಬಿಬಿಟ್ಟೈತ್ರಿ. ಬಂದಿವ್ರಿಪ್ಪ, ಅವರು ಸಾರಿ ತೊಗೊಂಡು ಹೋಗ್ಯಾರಲ್ರಿ. ಅವ್ರಿಗೆ ಒಬ್ರು ಕೆಲ್ಸಕ್ಕೆ ಇಟ್ಕೊಂಡಾರಿ ಅವ್ರು ಅಣ್ಣರು. ಅವ್ರಿನ್ನೂ ಹೋಗ್ಯಾರಂತ್ರಿ. ಅವ್ರಿನ್ನೂ ಬೈರಿಕೊಪ್ಪ ಆ ಕಡೆಗೆಲ್ಲ ಅಡ್ಡಾಡಿ ಆಮೇಲೆ ಅಲ್ಲಿಗೆ ಹೋಗ್ತಾರಂತ್ರಿ, ಆಫೀಸ್ಗೆ ಹೋಗ್ತಾರಂತ್ರಿ ಅವರು. ನೀವು ಹೊತ್ಕೊಂಬಂದು ಹೊತ್ಕೊಂಬಂದು ಇಲ್ಲಿಟ್ಟು ಬರೀ ಸೊಕ್ಕಿರಲ್ಲ ಹಂಗಲ್ರಿ ನೋಡಂಬೋದು. ಅವರೆಲ್ಲ ಕಡೆ ಹೋಗಿ ಆಮೇಲೆ ಲಾಸ್ಟಿಗೆ ಬರ್ತಾರ ಅಂತಂದು ಆಯ್ತು ಬಿಡ್ರಿಪ್ಪ. ಹಂಗೆ ಅವನ್ನೆಲ್ಲ ಇವನ್ನ ನಾಳೆ ಕಟ್ ಕಳಿಸಿರಿ, ಅವು ಸೀರೆ ಹಾಕಿದ್ದು ನಮ್ಮ ರೆಸಿಟಿ ಎಲ್ಲ ಅಂತಂದೆ. ಹ್ಞೂ ಅಂದ್ರಿ. ಈಗ ಒಂದು ಸ್ವಲ್ಪ ಮತ್ತೆ ಹುಬ್ಳಿಗೆ ಹೋಗ್ಬೇಕ್ರಿ. ಬುರ್ಕ ಬಿಸಿಲೇ ಇಲ್ಲ. ನಾವು ರಿಕ್ಷಾ ಬಂದು ತಮ್ಮ ನಡೆಸಿ ಬಂದ್ರೆ ಅವ್ರು ವಾಪಸ್. ಅರ್ಷಿಯಾ ಕಸ ಹೊಡ್ಯಾಕತ್ಯ? ನಾವು ಬಂದು ಹೊಡ್ತಿದ್ವಲ್ಲಮ್ಮ. ಹಾಂ ಹೆಂಗೆ ಅನ್ಸದು ಗುಳಿಗೆ ತೊಗೊಂಡ್ಮೇಲೆ? ಆರಾಮ ಅನ್ಸೈತೆ. ಅಷ್ಟು ಮಾಡಿ ನೀವು ಸುಮ್ಮನೆ ಕೂತ್ಕೊಂಬಿಡು. ರಿಕ್ಷಾ ಬಂದೈತಿ ಈಗ. ಹರಿಪ ಕುಂತಾಡ್ರಿ ಅಲ್ಲಿ. ಟೈಮ್ ನೋಡ್ರಲ್ಲ ಅಲ್ಲಿ 7:30 ಆಯ್ತು. ಇವತ್ತು ಬೆಳಿಗ್ಗೆ ಒಂದು ಆರ್ಡ್ರ್ ಬಂದೈತ್ರಿಪ್ಪ ನಮಗೆ. ಇದು ಚಿಕನ್ ಬಿರಿಯಾನಿ ಮಾಡಿಕೊಡೋದು. ಅವ್ರು ಪಾಪ ಅವ್ರೇನು ದೂರ ಇಲ್ಲಂತ್ರಿ ಇಲ್ಲಿಯವ್ರಂತ. ನೀವು ಸ್ವಲ್ಪ ಜಲ್ದಿನ ಮಾಡಿಬಿಡ್ರಿ ಅಂತ ಹೇಳಿದ್ರಿ ಅವ್ರು ನಮಗೆ. ನಾವು ಊಟ ಮಾಡೋದು 10-10:30 ಆಗುತ್ತೆ ಆಂಟಿ, ಸ್ವಲ್ಪ ಲೇಟಾಗಿನ ಮಾಡಿರಿ ಅಂತ ಹೇಳಿದ್ರೆ. ಅಂದ್ರೆ ನಾಳೆ ಭಾಳ ಲೇಟನ ಆತೇನು ಅಂತೀನಿ ರೀ. ಅದು ಕುದಿಬೇಕಲ್ರಿ ಎಲ್ಲ. ನಾವೀಗ ಮತ್ತೆ ನ್ಯೂ ಕಲೆಕ್ಷನ್ ಸಾರಿ ಹಾಕ್ಸಿದ್ವಿ ರೀ. ಅದ್ರಾಗ ಯಾವ್ರು ಬೇಕಂತ ಹೇಳಿದ್ರೆ ತೊಗೊಳ್ರಿ. ಇನ್ಸ್ಟಾಗ್ರಾಮ್ ಒಳಗೆ ಮತ್ತು ಈ ಫೇಸ್ಬುಕ್ನೊಳಗೆ ಅದು ಶಾರ್ಟ್ ಡೇ ಮಾಡಿ ಹಾಕಾಕತ್ತೀವಿ ಸಾರಿ ರೀ. ಇನ್ಸ್ಟಾಗ್ರಾಮ್ನೊಳಗೆ ಸ್ವಲ್ಪ ಜಾಸ್ತಿನ ಹೋಗಾಕತ್ತವ್ರಿ. ಇನ್ಸ್ಟಾಗ್ರಾಮ್ನೊಳಗೆ ಅಲ್ಲೆಲ್ಲ ನಂಬರ್ ಅದೆಲ್ಲ ಕೊಡಾಕತ್ತೀವಿ ನೋಡಿರಿ. ಮತ್ತು ಈ ಸಕ್ಕು ಮಿನಿ ಕಿಚನ್ ಒಳಗಂತೂ ಎಲ್ಲ ಪೂರ್ತಿಯಾಗಿ ಡೀಟೇಲಾಗಿ ತೋರ್ಸಾಕತ್ತೀವಿ ನಾವು. ಅವು ಸ್ವಲ್ಪ ಬಿಚ್ಚಿ ಅದೆಲ್ಲ ಮಾಡಿರಿ. ಈಗ ಅವು ಎಲ್ಲ ಬಿಚ್ಚೋದಿಲ್ಲ ರೀ. ಈಗ ಹಂಗೆ ಸಾರಿ ತೋರಿಸಿ ಶಾರ್ಟ್ ಡೇ ಮಾಡಿ ಇನ್ಸ್ಟಾಗ್ರಾಮ್ನಾಗ ಬಿಟ್ಟು ನನ್ನ ಕೆಲಸ ನಾನು ಹೋಗ್ತೀನಿ ರೀ. ಈಗ ಅದು ಮಾಡಿ ಹಾಕ್ಲ ಅಂತಂದ್ರೆ ಇದಾಗಂಗಿಲ್ಲ, ಹೌದಿಲ್ಲ? ತೊಗೊಂಬಂದು ಸಾರಿ ಹಂಗೆ ಇಟ್ಕೊಂಡು ಕುಂದ್ರಬೇಕಾಗತ್ತೆ ರೀ. ಅದಕ್ಕೊಂದಿಷ್ಟು ಪಟ್ಟನಾಗ ಅದೊಂದಿಟ್ಟು ವಿಡಿಯೋ ಮಾಡಿಬಿಡ್ತೀನಿ ರೀ. ಈಗ ನಾನು ಹೋಗಿ ತರಕಾರಿ ತೊಗೊಂಬರ್ತೀನಿ. ಸ್ವಲ್ಪ ತರಕಾರಿ ತೊಗೊಂಬಂದು ಅದು ಮಾಡ್ತೀನಿ ರೀ. ಇದು ಬಿರಿಯಾನಿದು ಸಾರು ಅದು ಐತಾರಿಪ್ಪ. ಸಣ್ಣ ಕುಕ್ಕರೇ ಸ್ವಲ್ಪ ಅನ್ನಕ್ಕೆ ಇಡ್ಬೇಕು ನೋಡಿ ಮೆತ್ತಗ. ಸಣ್ಣ ಕುಕ್ಕರ್ ಒಂದಿಷ್ಟು ಇಟ್ಬಿಟ್ಟು ಸಾಕು. ಅನ್ನ ಸಾರು ಐತಿ. ಅಮ್ಮರಿಗೆ ಬಾಬ್ರಿಗೆ ಆಗುತ್ತೆ. ಇವೆಲ್ಲ ಸಾರಿ ಹಾಕ್ಸಿದ್ದೀವಿ ನೋಡಿರಿಪ್ಪ ನಾವು. ಇವಕ್ಕಂತೂ ಏನು ಬೇಡಿಕೆ ಅದಾವ ರೀ ಸಾರಿಗೆ ನನ್ನ ಕಡೆ. ಎಲ್ಲ ತೊಗೊಂಡು ಎಲ್ಲ ಖಾಲಿ ಆಗ್ಯಾವ ನೋಡಿರಿ. ಇವು ರೀ ನೋಡಿರಿ, ಭಾರಿ ಚೆನ್ನಾಗಿರೋಂಥ ಸಾರಿ ರೀ ಇವು. ರೇಷ್ಮೆ ಸೀರೆ ನೋಡ್ದಂಗೆ ಆಕೈತ್ರಿ ಇವನ್ನ. ಹಂಗದ ರೀ. ಇಲ್ಲಿ ನೋಡಿರಿ ತರಕಾರಿ ತೊಗೊಂಬಂದೆ ನಾನು. ಉಳ್ಳಾಗಡ್ಡಿದಿಲ್ಲ ರೀ, ಮತ್ತು ಸ್ವಲ್ಪ ಸೊಪ್ಪು ರೀ. ಅಂದ್ರೆ ಸೊಪ್ಪು ಯಾಕೆ ತೊಗೊಂಡಿಪ್ಪ ಅಂತ ಹೇಳಿದ್ರೆ ಅವ್ರಿಗೆ ನಾವು ಸೊಪ್ಪು ಅದೆಲ್ಲ ಹಾಕಿ ಮಾಡ್ತೀವಲ್ರಿ, ಅದೇ ಥರ ಮಾಡ್ಬೇಕಂತ್ರಿ, ಮೆತ್ತ ಮಾಡ್ಬೇಕಂತ್ರಿ. ಕೂತ್ರು ಬೇಡ್ರಿ ಆಂಟಿ ಅಂತೇಳಿ ನಾವು ಹೊಟ್ಟೆಲಿ ಎದ್ದಕ್ಕಿದ್ದೀನಿ ಅಂತಂದ್ರೆ ಆಯ್ತು ಬಿಡ್ರಮ್ಮ ಅಂತಂದು ಹೋಗಿ ಪಾಲಕು ಮತ್ತು ಮೆಂತ್ಯನ ಮತ್ತು ಕೊತ್ತಂಬರಿ ಹೀರೆಕಾಯಿ ಎಲ್ಲ ತೊಗೊಂಬಂದಿನಿ. ನಮಗೆ ತರಕಾರಿ ಬೇಕಾಗಿತ್ತು, ಅದೆಲ್ಲ ತೊಗೊಂಡು ಅದು ಸ್ವಲ್ಪ ಪಾಲಕ್ ಅದೆಲ್ಲ ತೊಗೊಂಡು ಬಂದೀನಿ ಈಗ ಅದೆಲ್ಲ ಬಿರಿಯಾನಿಗೆ ರೆಡಿ ಮಾಡ್ಕೊಂಡು. ಚಿಕನ್ನ ತೊಗೊಂಡ್ಕೊಟ್ಟಿಲ್ಲ ಅವ್ರಿಗೆ. ಆವಾಗಲೇ ಹೇಳಿದ್ರಿ ನಾ ಫೋನ್ ಹಚ್ಚಿ ಚಿಕನ್ನ ತೊಗೊಂಬಂದಿಲ್ಲ ನಮ್ಮ ಮಟನ. ತರಕಾರಿ ಹೋದಾಗ ಬರ್ಬರ್ತನ ಸಾಬಕ್ಕಿ ತೊಗೊಂಬಂದಿರಿ. ನಮ್ಮ ಬಾಬರು ಸಾಬಕ್ಕಿ ಗಂಜಿ ಕುಡಿ ಅಂದ್ರೆ ಅಂತಾರೆ ಡಾಕ್ಟ್ರ್. ನಾವು ಏನು ಹುಬ್ಳಿಗೆ ಹೋಗಿ ಬಂದಿಲ್ಲ, ಅದು ಆಟೋದೊಳಗೆ ಅವ್ರು ಕಳಿಸ್ಕೊಟ್ಟಿದ್ರು ಆಸಿಫಿಗೂ ಬಾಬರ್ಗೂ ದವಾಖಾನಿಗೆ ರೀ. ಹೋಗಿ ತೋರಿಸ್ಕೊಂಬಂದ್ರೆ ಸ್ವಲ್ಪ ಗಂಜಿ ಅದು ಕುಡಿ ಅಂತ ಹೇಳಿದ್ರಂತ್ರಿ. ಹಾಗಾಗಿ ಸಾಬಕ್ಕಿ ತೊಗೊಂಬಂದು ಅದ್ರದ್ದು ಗಂಜಿ ಮಾಡಾಕತ್ತೀನಿ ರೀ. ಸಕ್ಕರೆ ಇದ್ರಿ ಅವ್ರಿಗೆ ಉಪ್ಪು ಬೇಡ ಅಂತ್ರಿ, ಸಕ್ಕರೆ ಹಾಕಿ. ಆಮೇಲೆ ಕಡೆ ಅರಿಶಿನ ಅದನ್ನ ಕುಡಿತಾ ಅಂತ್ರಿ. ಆರಿಪಾಯಿ ಮಾಡಿರಿ ಒಂದು ಸ್ವಲ್ಪ ಸಣ್ಣ ಕುಕ್ಕರ್ನೊಳಗೆ ಅನ್ನ ಅದಿಟ್ಟಾಡ್ರಿ. ಸಾರಿತ್ತು, ಪಲ್ಯನ ಒಂದು ಏನಾರು ಮಾಡಬೇಕು. ಈಗ ನಾನೆಲ್ಲ ಅದು ಬಿರಿಯಾನಿ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡೀನಿ ರೀ. ಈಗ ನೋಡಿರಿ, ಈಗ ಸ್ವಲ್ಪ ಚಿಕನ್ ಬಿರಿಯಾನಿ ಮಾಡಿಟ್ಟು ಇದು ಮಾಡಿಬಿಡ್ತೀನಿ ರೀ. ಸ್ವಲ್ಪ ಪಲ್ಯ ಮಾಡಿಬಿಡ್ತೀನಿ ರೀ. ಸೀರೆ ಎತ್ತಿ ಇಟ್ಬಿಡ್ರಿ ಅವನಷ್ಟು. ಎಣ್ಣೆ ಕಾಯ್ದಿದ್ದೀನಿ. ಎಣ್ಣೆ ಕಾಯ್ತು ಅಂತ ಹೇಳಿದ್ರೆ ಒಳಗಡೆ ಹಾಕೊಂಡ್ಬಿಡ್ತೀನಿ. ನಿಮ್ಗೆ ರೆಸಿಪಿ ಸಮೇತ ತೋರಿಸ್ತೀನಿ ರೀ. ಮಾಡಿಕೊಟ್ಟೆ ಮನೆ ಒಳಗೆ. ಅದು ಪಾಲಕ್ ಸೊಪ್ಪು ಹಾಕ್ತಿದ್ದೀನಿ. ಅವ್ರಿಗೆ ಸ್ವಲ್ಪ ಅಕ್ಕಿದು ಇದನ್ನು ಕಡಿಮೆ ಹಾಕ್ಬೇಕಂತವ್ರಿ. ಅಕ್ಕಿ ಜಾಸ್ತಿ ಹಾಕಬಾರ್ದಂತ ಅವ್ರಿಗೆ. ಅಕ್ಕಿ ಸ್ವಲ್ಪ ಕಡಿಮೆನ ಹಾಕ್ರಿ ಅಂತ ಅಂದವ್ರಿ. ಆಯ್ತು ತಗೊಳ್ರಿ ಅಂತೇಳಿ ನಮ್ಮ ಅಜ್ಜಿಯವ್ರ ಗಂಜಿ ಕುಡಿದ್ರಿಪ್ಪ. ಹಾಕೊಂಡ್ಬಂದು
ಬರೀ ಚಿಕನ್ ಜಾಸ್ತಿ ಅಕ್ಕಿ ಕಡಿಮೆ ಅನ್ನೋದು ಮೆತ್ತಾಗ ಮಾಡ್ಬೇಕಂತೆ ಆಯ್ತು ಅಂತೇಳಿ ಮಾಡಕ್ಕೆ ನೋಡಿ ನಮ್ದು ಒಂದು ಇಟ್ಟು ಏನ್ರಿ ಇದನ್ನ ಒಂದು 4 ಬದ್ನಿಕಾಯಿ ಹೆಚ್ಚು ಪಲ್ಯ ಮಾಡ್ಬಿಡ್ರಿಪ್ಪ ಇಲ್ಲ ಹೀರಿಕಾಯಿ ತೊಗೊಂಬಂದಿ ನೋಡು ಹೀರಿಕಾಯಿ ಹೆಚ್ಚಿಬಿಡು ಆ ಕಡೆ ಮಾಡ್ತಾನ ಹ್ಞೂ ಒಂದೆರಡು ಹೆಚ್ಚಿಬಿಡು ಸಾಕು ಬಿರಿಯಾನಿ ಮಸಾಲೆ ಐತಲ್ರಿ ಭಾಳ ಚಲೋ ಐತ್ರಿ ಅದು ಸ್ಟ್ರಾಂಗ್ ಐತ್ರಿ ಅದು ಬಿರಿಯಾನಿ ಮಸಾಲೆ ರೀ ಹಾಗಾಗಿ ನಾನು ಒಣ ಮಸಾಲೆ ಯೂಸ್ ಮಾಡಂಗಿಲ್ಲ ರೀ ಯಾಕಂದರೆ ಇದು ಉರಿತೈತಿ ಜಾಸ್ತಿ ಇದು ಮಾಡಿದ್ನಂದ್ರೆ ನೀವು ಹೆಂಗೆ ಮಾಡ್ತಿರಲ್ಲ ಸೇಮ್ ಹಂಗೆ ಮಾಡಿಕೊಡ್ರಿ ಅಕ್ಕ ನನಗೆ ಅಂತಂದು ಹೇಳ್ಯಾರ ಇವರು ಹ್ಞೂ ರೀ ಮಾಡ್ತೀನಿ ಹಂಗೆ ಮಾಡ್ತೀನಿ ತಗೊಳ್ರಿ ಅಂತಂದು ಹೇಳಿ ಇದ್ದದಕ್ಕೆ ಇವತ್ತು ನಾನು ಏನು ಜಾಸ್ತಿ ವಿಡಿಯೋನ ಮಾಡಿಲ್ಲ ರೀ ಯಾಕಂತ ಹೇಳಿದ್ರೆ ಅದ ರೆಸಿಪಿ ಸಮೇತ ಹಾಕಿನಿ ಅದ್ರಲ್ಲ ಎಲ್ಲೋ ದೂರದಿಂದ ನೋಡ್ತಿರ್ತಾರೆ ರೀ ಅವ್ರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಮಾಡ್ಕೊಳಕ್ಕೆ ಅಂಥೇಳಿ ಅಂತ ಮತ್ತು ಅದೇ ವಿಡಿಯೋನ ಲೆಂತ್ ಆಗ್ಬಿಡುತ್ತೆ ಅಂತಂದು ನಾನು ಇವತ್ತು ಬೆಳಗ್ಗೆದ ಏನು ಜಾಸ್ತಿ ವಿಡಿಯೋನೂ ತೊಗೊಂಡಿದ್ದೆ ಉಳ್ಳಾಗಡ್ಡಿ ಚಲೋ ಫ್ರೈ ಆಗುತ್ತೆ ನೋಡಿರಿ ಉಳ್ಳಾಗಡ್ಡಿ ಚಲೋ ಫ್ರೈ ಆಗಿದ್ದು ರೀ ಚಿಕನ್ ಹಾಕಿ ಮತ್ತು ಅರ್ಶಿನ ಪುಡಿ ಉಪ್ಪು ರೀ ಹಾಕಿ ಮಿಕ್ಸ್ ಮಾಡೋಣ ಸ್ವಲ್ಪ ಉಲ್ಟಾಗಿನ ನಾನು ಜದ್ಕೊಂಡೀನಿ ರೀ ಇದನ್ನು ಹಸೆಕಾಯಿ ರೀ ಮತ್ತು ಅಲ್ಲ ಬೆಳ್ಳಿ ಪೇಸ್ಟ್ ರೀ ಇದು ಈ ಥರ ಇದನ್ನ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಒಳಗೆ ಹಾಕಿದೆ ಅಂತ ಹೇಳಿದ್ರೆ ವಾಸಿ ಜಲ್ದಿ ಫ್ರೈ ಆಗ್ತಿದ್ರಿ ಇಲ್ಲಿ ಕಟ್ ಮಾಡಿದಂಥ ಪಾಲಕ್ ಮತ್ತು ಮೆಂತ್ಯ ಸೊಪ್ಪು ರೀ ಟೇಸ್ಟ್ ಆಗ್ತೈತಿ ಇದು ಸ್ವಲ್ಪ ಜಾಸ್ತಿನ ಹಾಕೀನಿ ರೀ ನಾನು ಆರೋಗ್ಯಕ್ಕೆ ಒಳ್ಳೇದ್ರಿ ಇದು ತಿನ್ನಲಾರ್ದು ತಿಂತಾರೆ ಮಿಕ್ಸ್ ಮಾಡ್ಕೊಂಡು ಈಗ ನೋಡಿರಿ ಟೊಮೆಟೊನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಂಬಿಡೋಣ ಈಗ ಸ್ವಲ್ಪ ಕೊತ್ತಂಬರಿ ಕಾಪುಡಿ ಹಾಕೋಣ ಸ್ವಲ್ಪ ಮಸಾಲೆದೆಲ್ಲ ಆ್ಯಡ್ ಮಾಡ್ಕೊಬೇಕಂದ್ರೆ ನಿಮ್ಗೆ ಗರಂ ಮಸಾಲ ಬಿರಿಯಾನಿ ಮಸಾಲ ಅದೆಲ್ಲ ಎಲ್ಲ ಹಾಕೋಬೇಕು ಬಿರಿಯಾನಿ ಮಸಾಲ ಅಂತೂ ಮಸ್ತ್ ಅಂತ ಹೇಳಿದ್ರೆ ಚಲೋ ಐತಿ ಬಿರಿಯಾನಿ ಮಸಾಲ ಇಲ್ಲಿ ಬಿರಿಯಾನಿ ಮಸಾಲ ಹಾಕಿ ನೋಡಿರಿ ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕೋಣ ಗರಂ ಮಸಾಲ ಈಗ ಮಿಕ್ಸ್ ಮಾಡೋಣ ಮತ್ತು ಖಾರ ನೋಡಿಕೊಂಡು ಸ್ವಲ್ಪ ಇದು ಮಾಡಿಕೊಡ್ರಿ ಆ್ಯಡ್ ಮಾಡಿಕೊಡ್ರಿ ಖಾರ ಉಪ್ಪು ಅದೆಲ್ಲ ಅಕ್ಕಿಗೆ ಎಷ್ಟು ಬೇಕಲ್ರಿ ಉಪ್ಪು ಅದನ್ನೆಲ್ಲ ಹಾಕೋಬೇಕು ಈಗ ನಾವು ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿರ್ತೀವಲ್ಲ ರೀ ಅಕ್ಕಿಗೆ ಅದು ಎಷ್ಟು ಬೇಕೋ ಅಷ್ಟೆಲ್ಲ ಮತ್ತು ಉಪ್ಪು ಅದೆಲ್ಲ ಹಾಕ್ಕೋಬೇಕು ಅಕ್ಕಿ ಹಾಕಿದ ಮೇಲೆ ಹಾಕ್ತೀನಿ ರೀ ನಾನು ನೀರು ಹಾಕೋದು ಆಮೇಲೆ ಕಡೆ ನಿಂಬೆಹಣ್ಣು ಹಾಕೊಂಡ್ರಿ ನಿಂಬೆಹಣ್ಣಿನ ರಸ ಅಂತ ಇದಕ್ಕೆ ಹುಳಿ ಮತ್ತು ಎಣ್ಣೆ ಮಸಾಲ ರೀ ಎಲ್ಲ ಕರೆಕ್ಟಾಗಿರ್ಬೇಕು ನೋಡಿರಿ ಅದು ಅಂತ ಬಿರಿಯಾನಿ ರೀ ಪದೇ ಪದೇ ಹೇಳ್ತಿರ್ತೀನಿ ರೀ ನಾನು ವಿಡಿಯೋ ಮಾಡೋ ಮುಂದೆ ಇದು ಜಾಸ್ತಿ ಇದ್ರೂ ಚಲೋ ನಾ ಮತ್ತು ಟೊಮೆಟೊ ಹಣ್ಣನ್ನು ಜಾಸ್ತಿ ಹಾಕಿನಿ ರೀ ಯಾಕಂತ ಹೇಳಿದ್ರೆ ಮೊಸರು ತೊಗೊಂಬರೋದು ನಂಗೆ ನೆನಪಾಗಲಿಲ್ಲ ರೀ ಹಾಗಾಗಿ ಟೊಮೆಟೊ ಹಣ್ಣು ಸ್ವಲ್ಪ ಜಾಸ್ತಿ ಹಾಕಿದೆ ರೀ ಮತ್ತು ಈಗ ನಿಂಬೆಹಣ್ಣಿನ ರಸ ಹಾಕಿದೆ ರೀ ನೋಡಿ ಇಷ್ಟ ಘಮ ಘಮ ಅನ್ನತೈತಿ ಉಪ್ಪು ಹಾಕಿಲ್ಲ ಈಗ ಉಪ್ಪು ಹಾಕಿ ಅಕ್ಕಿ ಹಾಕ್ಬಿಡ್ಲೆ ಅದಿಲ್ಲ ಈಗ ಅಕ್ಕಿ ಹಾಕೋಷ್ಟು ಉಪ್ಪು ಹಾಕೊಳ್ಳೋಣ ಈಗ ಅಕ್ಕಿಗೆ ಹಾಕ್ತೀವಲ್ಲ ನಾವು ಉಪ್ಪು ಹಾಕಿ ಈಗ ಮಿಕ್ಸ್ ಮಾಡ್ತೀವಿ ಸ್ವಲ್ಪ ಕಡಿಮೆ ಆಗಿತ್ತು ರೀ ಹಾಗಾಗಿ ಸ್ವಲ್ಪ ಒಣ ಖಾರ ಹಾಕೊಂಡ್ರಿ ಇಲ್ಲಿ ಅಕ್ಕಿ ನೀರನ್ನು ಎಣ್ಣೆ ಇಟ್ಟಿದ್ದೀರಿ ಈಗ ಹಾಕೊಂಬಿಡೋಣ ಮಿಕ್ಸ್ ಮಾಡಿ ನೀರು ಹಾಕೊಂಬಿಡೋಣ ರೀ ತರಕಾರಿ ಅದೆಲ್ಲ ಹಾಕಿರ್ತೀವಲ್ಲ ರೀ ಹಾಗಾಗಿ ನೀರು ಜಾಸ್ತಿ ಇಡಂಗಿಲ್ಲ ರೀ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಡ್ರಿ ನೀವು ಅಕ್ಕಿ ಎಷ್ಟು ಹಾಕಿರ್ತೀರಲ್ಲ ಯಾವ ಗ್ಲಾಸಲ್ಲಿ ಹಾಕಿರ್ತೀರಲ್ಲ ಅದರಿಂದ ಸ್ವಲ್ಪ ಡಬಲ್ ಹಾಕಿರಿ ಅದು ಕಡಿಮೆ ಹಾಕಿರಿ ಇದು ಸ್ವಲ್ಪ ತರಕಾರಿ ಸೊಪ್ಪು ಅದೆಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಮತ್ತು ಭಾಳ ಮಿಜ್ಜಿ ಆದರೂ ಚಲೋ ಆಗಂಗಿಲ್ಲ ರೀ ಒಂದು ಹವಣಿ ಇದ್ರೆ ಓಕೆ ಅಕ್ಕಿನೂ ನೆಂದ್ಬಿಟ್ಟವ್ರಿ ಆರಿಪ ಹಾಕ್ತೇನೆ ಅವನ್ನ ಮಿಕ್ಸಿ ಹಾಕಿಟ್ಬಿಡೋ ಪಟ ಪಟ ಅವ್ನು ನಾನು ಅವು ಬಾಂಡೆ ತೊಗೊಂಡು ಹೋಗಿನ ಹೊರಗೆ ಅದು ಒಂದು 2 ಸೀಟಿ ಆದ್ರೆ ಸಾಕು ರೆಡಿ ಆಗತ್ತೆ ರೀ ಅರ್ಶಿನ ಮಕ್ಕೊಂದಕ್ಕೆ ಮ್ಯಾಲೆ ಹೋದ್ಲೆ ಮಕ್ಕಳಕ್ರಿ ಈಗ ನಮ್ಮ ಬಾಬರ ಗಂಜಿ ಕುಡಿದ್ರು ಹಾಂ ಇಲ್ಲಿ ನೋಡಿರಿ ಬಾಂಡೆ ತಿಕ್ಕೊಂಬಂದೆ ನಾನು ಆರಿಪ ಇದನ್ನು ಹಾಕಿಲ್ಲ ಅಕ್ಕಿ ಭಾಳ ಅದ್ವಾ ಇವು ಇರ್ಲತ್ತು ಆಯ್ತಾ 2 ಸಲ ಮಾಡಕ್ಕೆ ಬರತ್ತಿ ಇರಲ್ಲಕ್ಕೆ ಇದ್ರ ಫ್ರಿಜ್ನಾಗ ಇಟ್ಟಿನಿ ಅಂದ್ರೆ ಅದಿಲ್ಲ ಹಾಂ ಈಗ ಇವ್ರು ಬರ್ತೀನಿ ಅಂತ ಹೇಳ್ಯಾರಮ್ಮ ಅವ್ರಿಗೆ ಅನ್ನ ಹಾಕಿಟ್ಬಿಡೋಣ ಡಬ್ಬಿ ತೊಗೊಂಬರೋಕಾಯ್ತದ ಇಲ್ಲೇ ಇತ್ತು ಡಬ್ಬಿ ನಿಮ್ಮ ಡಬ್ಬಿಗೆ ಹಾಕಿಕೊಡ್ರಿ ಅಂತ ಹೇಳ್ಯಾರ ಅದ್ರ ಹಾಕಿ ಕೊಟ್ಕಸನಂತ ನೋಡಿರಿ ಮಸ್ತಾಗಿ ರೆಡಿ ಆಗೈತ್ರಿಪ್ಪ ಅದೇ ರೀ ಬಾಂಬು ಬಿರಿಯಾನಿ ಅನ್ರಿ ಕುಕ್ಕರ್ ದಮ್ ಬಿರಿಯಾನಿ ಅನ್ರಿ ವೆಜಿಟೇಬಲ್ ಚಿಕನ್ ಬಿರಿಯಾನಿ ಅನ್ರಿ ಯಾವ್ದಾರ ಹೆಸರು ಕೊಡ್ರಿ ಇದಕ್ಕೆ ಸೊಪ್ಪು ಇದಕ್ಕೆ ಹಚ್ಚಿದ್ರದ್ದು ಹೀರಿಕಾಯಿ ಪಲ್ಯ ನೋಡ್ರಿ ಕ್ಯಾರಿ ಪರಿ ಬಿಟ್ಟು ನೋಡ್ರಿ
ಬಿರಿಯಾನಿ ರೊಟ್ಟಿ ಅದ ನೋಡ್ರಿ ಅವ ಮೆತ್ತನ ರೊಟ್ಟಿ ನೋಡ್ರಿ ತಗೋರಿ ಬಿರಿಯಾನಿ ಹೊಡೆದುಕೊಳ್ಳಿ ಅರ್ಧ ಕೆ ಜಿ ತರಿಸಿಟ್ಟಿರಿ ನಾವು ಹಂಗೆ ಇನ್ನೂ ಅದನ್ನು ಆಕೆ ಅರಿಶಿನ ಮತ್ತು ಉಣ್ಣಂಗಿಲ್ಲ ಇಲ್ಲಿಗ ಅಮ್ಮ ನೀವು ರಾತ್ರಿ ಉಣ್ಣಂತಾರೆ ಉಣ್ಣಲ್ಲ ಇಲ್ಲ ರೀ ಅವ್ರು ಹಾಲು ಅನ್ನ ಬೇಕು ರೀ ಅವ್ರಿಗೆ ಹಾಗಾಗಿ ಅವ್ರಿಗೆ ಬಿಸಿ ಅನ್ನ ಮಾಡಿಬಿಡ್ತೀವಿ ಒಂದಿಷ್ಟು ಬಿಸಿಲ್ಲ ಇಲ್ಲಿ ದೊಡ್ಡ ಚಮಚಾರ ಕೊಡುವ ಇಲ್ಲಿ ಅವಾಗಿನ ಹಾಕತ್ತಾರ ನೋಡ್ರಿ ಮೆತ್ತಗೈತೆ ನೋಡ್ರಿ ಅನ್ನ ಮಸ್ತಾಗೈತೆ ಬಿಡ್ರಿಪ್ಪ ಅಮ್ಮಗ ಊಟ ಕೊಡ್ಬೇಕ್ರಿ ಅಲ್ಲಿ ಹೊರಗೆ ಬಂದ್ರಂತ್ರಿ ಹಾಗಾಗಿ ನಮ್ಮ ನೀರು ಕೊಡೋಕೆ ಹೊಂಟ್ರಿ ಅವನ್ನ ನೀರು ತುಂಬಿಡು ಮಾರಿಪ್ಪ ಅಲ್ಲಿ ಊಟ ಕೊಡ್ತೀನಿ ಅಮ್ಮ ಹೋದ್ರನದಾರ ದಾರ ನೋಡ್ಕೊಂತೀವ ನಾವು ಊಟ ಮಾಡೋದ್ರಿ ಬೆಳೆಸ್ರಿ ತೊಂಬಮ್ಮ ಪಲ್ಯದನ್ನ ಅರಿಶಿ ಅನ್ಕೊಂಬಿಟ್ಟಾಡ್ರಿ ಹಾಗಾಗಿ ನಾವು ಅದು ಅರ್ಧ ಕೆ ಜಿ ಚಿಕನ್ ತರಿಸಿದ್ದು ನಾವು ಮಾಡಿಲ್ರಿ ಹಂಗೆ ಇಟ್ಬಿಟ್ಟಿವ್ರಿ ಬೆಳಗಿನ ಮಟಕ್ಕೆ ಆರಾಮ ಅನಿಸ್ತಂತಂದ್ರೆ ನಾನು ಹೇಳಕತ್ತೀನಿ ಆರಿಪ್ಪ ಬ್ಯಾಡಮ್ಮ ಅಷ್ಟ ತರಸ ಅವ್ರಿಗೆ ಅಷ್ಟ ಅಂತಂದ್ರೆ 2 ಲೆಗ್ ಪೀಸ್ ಹಾಕ್ಸ್ಕೊಂಡು ಆಡ್ರಿ ಈಗೊಂದು ನನಗೊಂದು ಅಂತೇಳಿ ಅಂದ ಈಕಿ ನೋಡಿದ್ರೆ ಅದೊಂದಿಷ್ಟು ಸಾಬುದಾನಿದ ಗಂಜಿ ಕುಡ್ದು ಬಂದೆ ಗುಳಿಗೆ ತೊಗೊಂಡ ORS ಕುಡಿದ್ರು ಹಾಂ ಎಲ್ಲಿ ಬಾಯಲ್ಲಿ ಜ್ವರ ಬಂದು ಬಾಳ್ದವನ ಮೈ ಬಿಸಿ ಆಗೈತಿ ಅರ್ಶಿ ನೀರಿನ ಪಟ್ಟಿ ಹಾಕ್ಲನ ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ್ತಾ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ